ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಯಾವುದೂ ಸರಿ ಇಲ್ರಿ. ಈ ಮೂರು ಪಕ್ಷಗಳು ಸರಿ ಇಲ್ಲ. ಈ ಜೆಸಿಬಿ ಪಕ್ಷಗಳೇ ಸರಿ ಇಲ್ಲ ಅಂತೇಳಿ ಬಿಗ್ ಬುಲೆಟ್ ನಲ್ಲಿ ನಮ್ಮ ರಂಗಣ್ಣನವರು ಏನು ಜೋರಾಗಿ ವಾದ ಮಾಡ್ತಾರಲ್ಲ, ಜೋರಾಗಿ ಕ್ಲಾಸ್ ತಗೊಳ್ತಾರಲ್ಲ. ಅರೆ, ನಿನ್ನೆ ರಾಜಧಾನಿನಲ್ಲಿ ಕೆಆರ್ಎಸ್ ಪಕ್ಷದ ಸೈನಿಕರು, ಹಳದಿ ಸೈನಿಕರು ತಂಡೋಪತಂಡವಾಗಿ ಬಂದು ವಿಧಾನಸೌಧ ಚಲೋ ಮಾಡಿ ಲೋಕಾಯುಕ್ತರ ವಿರುದ್ಧ ದೂರು ಕೊಡೋದಕ್ಕೆ ಹೋಗಿದ್ದಂತದನ್ನ ಪಬ್ಲಿಕ್ ಟಿವಿನಲ್ಲಿ ಲೈವ್ ತೋರಿಸಿದ್ರ ಸ್ವಾಮಿ ನೀವು? ಕೆಆರ್ಎಸ್ ಪಕ್ಷವೂ ಸಹ ಒಂದು ಪಾರ್ಟಿ ಅಲ್ಲವಾ? ಸುವರ್ಣ ವಾಹಿನಿಯ ರಾಷ್ಟ್ರವಾದಿ ಪತ್ರಕರ್ತರು ಅಂತ ಹೇಳುವಂತಹ ಅಜಿತ್ ಹನುಮಕ್ಕನವರು ಶಿವಮೊಗ್ಗದಲ್ಲಿ ನಿಂತ್ಕೊಂಡು ಭಾರತೀಯ ಜನತಾ ಪಕ್ಷವನ್ನ ಹೊಗಳುವಂತಹ ರೀತಿಯಲ್ಲಿ ಮಾತನಾಡ್ತಾರಲ್ಲ. ಯಾವತ್ತಾದ್ರೂ ಕೆಆರ್ಎಸ್ ಪಕ್ಷದವರು ಇಷ್ಟೆಲ್ಲಾ ಹೋರಾಟ ಮಾಡ್ತಾ ಇದ್ದಾರೆ, ನಾನು ಸಹ ಜವಾಬ್ದಾರಿ ಹೊತ್ತಿದ್ದೀನಿ ಅಂತೇಳಿ ಆ ಪಕ್ಷದ ಪರವಾಗಿ ಯಾವತ್ತಾದ್ರೂ ಲೈವ್ ತೋರಿಸಿದ್ದೀರಾ? ವಿಧಾನಸೌಧ ಚಲೋ ಬಗ್ಗೆ ತೋರಿಸಿದ್ದೀರಾ? TV9 ರಂಗನಾಥ ಭಾರದ್ವಾಜ್ ಅವರು ಬಹಳ ಅನುಭವಿಗಳು. TV9 ನಲ್ಲಿ ಅವಲ್ಲಿ ವಿಧಾನಸೌಧ ಚಲನಲ್ಲಿ ಏನು ಹಳದಿ ಸೈನಿಕರು ಏನು ಸಾವಿರಾರು ಜನ ಬೀದಿನಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ರಲ್ಲ, ಅವರ ಮನೆಗೋಸ್ಕರ ಕೆಲಸ ಮಾಡಿದ್ರೇನ್ರಿ ಅವರು? ಲೋಕಾಯುಕ್ತದಲ್ಲೇ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬೀದಿಲಿಳಿದು ಹೋರಾಟ ಮಾಡಿರೋದು ಇಡೀ ಸಮುದಾಯಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಸಮುದಾಯದ ಧ್ವನಿಯಾಗಿ ಮಾಡ್ತಾ ಇರುವಂತದಕ್ಕೆ ಒಂದೇ ಒಂದು ಸ್ಯಾಟಲೈಟ್ ಚಾನೆಲ್